ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಬಿಗ್ ಬಾಸ್ ರಜತ್ ಯಾವಾಗ್ಲೂ ಯಾವುದೋ ಒಂದು ಸುದ್ದಿಲಿ ಇದ್ದೇ ಇರ್ತಾರೆ. ಆವಾಗ ಕೈಯಲ್ಲಿ ಮಚ್ಚು ಲಾಂಗು ಹಿಡಿದು ಫೋಟೋ ಶೂಟ್ ಆಗಿತ್ತು. ಆವ ಟೈಮಲ್ಲಿ ಜೈಲಿಗೆ ಕೂಡ ಹೋಗಿ ಬಂದಿದ್ರು. ಆದ್ರೆ ಈಗ ಅದೇ ತರದ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಏನ್ ಮಾಡಿದ್ರು, ಏನಾಯ್ತು, ಯಾಗಾಯ್ತು, ಏನಾಗುತ್ತೆ, ಏನಾಗಿದೆ ಅಂತೆಲ್ಲ ಮಾತಾಡೋಣ. ಚಾನಲ್ ಅನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ಅದಕ್ಕಿಂತ ಮುಂಚೆನೆ ನಮ್ಮ RCB ವುಮೆನ್ಸ್ WPL RCB ಮ್ಯಾಚ್ ಗೆದ್ದೇ ಬಿಡ್ತು. ಬ್ಯಾಕ್ ಟು ಬ್ಯಾಕ್ 2 ಕಪ್ ಗೆದ್ದು 2 ಟೈಮ್ಸ್. ಈ ಸಲ ಕೂಡ ಕಪ್ ನಮ್ದೆ ಅಂತ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಿನ್ನೆನೆ ಹೇಳಿದ್ದೆ ನಾನು ಇಷ್ಟು ಕ್ರಿಯೇಟ್ ಮಾಡ್ತಾರ ಅಂತ. ಯಾಕಂದ್ರೆ ಈವರೆಗೂ 4 ಗೆದ್ದಿರೋ ಟೀಮ್ಗಳಲ್ಲಿ ಎಲಿಮಿನೇಟರ್ ಯಾರಾದ್ರೂ ಗೆದ್ದಿದ್ರೆ ಅವರೇ ಕಪ್ ಗೆದ್ದಿದ್ದಾರೆ. ಆದ್ರೆ ಈ ಸಲ ಆ ರೀತಿ ಆಗಿಲ್ಲ. ನಮ್ಮ RCB ಫೈನಲ್ ಗೆ ಹೋಗಿತ್ತು, ಅದೇ ರೀತಿ ಕಪ್ ಕೂಡ ಗೆಲ್ತು. ಬ್ಯಾಕ್ ಟು ಬ್ಯಾಕ್ 3 ಕಪ್ RCB ಅಂತ ಹೇಳ್ಬೋದು. 2 ವುಮೆನ್ಸ್ ಇಂದ ಬಂದಿದೆ, ಒಂದು ಮ್ಯಾನ್ಸ್ ಇಂದ ಬಂದಿದೆ. ಈ ಸಲ RCB ಕೂಡ ಮತ್ತೆ ಕೊಹ್ಲಿ ಟೀಮ್ ಮತ್ತೆ ಗೆಲ್ಲುತ್ತಾ ಅಂತ ತುಂಬಾ ಕನಸುಗಳು ಕಾಣ್ತಾ ಇದ್ವಿ. ಇನ್ನ ರಜತ್ ವಿಷಯಕ್ಕೆ ಬಂದ್ಬಿಡೋಣ. ರಜತ್ ವಿಷಯ ಏನಂದ್ರೆ, ಇದಕ್ಕಿಂತ ಮುಂಚೆ ಗೊತ್ತಿರುತ್ತೆ, ನಮ್ಮ ವಿನಯ್ ಗೌಡ ಅವರು ಮತ್ತೆ ನಮ್ಮ ರಜತ್ ಅವರು ಆ ಫೋಟೋ ಶೂಟ್ ಗೋಸ್ಕರ ಕೈಯಲ್ಲಿ ಲಾಂಗು ಮಚ್ಚೊಡೆದು ಫೋಟೋ ಶೂಟ್ ಮಾಡಿಸಿದ್ರು. ಅದು ತಪ್ಪು ಸಂದೇಶ ಕೊಡುತ್ತೆ, ಹಾಗೆ ಈಗ ಅಂತ ಹೇಳಿ ಇದೆಲ್ಲ ಆಗಿ FIR ಆಗಿ ಜೈಲಿಗೆ ಕೂಡ ಹೋಗಿ ಬಂದಿದ್ರು. ನಮ್ಮ ಕಿಚ್ಚ ಸರ್ ಹೆಲ್ಪ್ ಮಾಡಿ ಅವನು ಹೊರಗಡೆ ಕರ್ಕೊಂಡ್ ಬಂದಿದ್ರು. ಈಗ ಏನಾಗಿದೆಪ್ಪ ವಿಷಯ ಅಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ಈಗ ಕೂಡ ಅದೇ ರೀತಿಯಾಗಿ ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕೇಂದ್ರದಲ್ಲಿ ಅಲ್ಲಿ ಆ ಏರಿಯಾದಲ್ಲಿ ಹೋಗಿ ರಜತ್ ಅವರು ಕಾರಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಸ್ಮೋಕಿಂಗ್ ಮಾಡ್ತಾ ಫೋಟೋ ಶೂಟ್ ಮಾಡಿದ್ದಾರೆ. ಆ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿದ್ದಾರೆ. ಆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿರೋ ಕಾರಣ ವೈರಲ್ ಆಗಿದೆ. ಆ ವೈರಲ್ ಆಗಿರೋ ಕಾರಣ ಅಂದ್ರೆ ಹಳೆ ಮೈಸೂರಲ್ಲಿ ಇರೋ ಹಳೆ ಜಿಲ್ಲಾಧಿಕಾರಿ ಕೇಂದ್ರ ಅನ್ನೋದು ಒಂದು ಸ್ಮಾರಕ, ಅಂದ್ರೆ ಒಂದು ಪಾರಂಪರಿಕ ಇರುವ ಒಂದು ಅದು ಪ್ಲೇಸ್. ಆ ಸ್ಥಳದಲ್ಲಿ ಹೊಗೆ ಸ್ಮೋಕಿಂಗ್ ಅದು ಇದು ಮಾಡಿದ್ರೆ ಎಲ್ಲ ಹಾಳಾಗುತ್ತೆ. ಇವ್ರಿಗೆ ಸ್ವಲ್ಪ ಬುದ್ಧಿ ಇಲ್ವಾ ಅಂತೆಲ್ಲ ಕೆಲವು ಜನ ಕಮೆಂಟ್ಸ್ ಮಾಡ್ತಾ ಇದಾರೆ. ಈ ರೀತಿ ಎಲ್ಲ ಮಾಡಬಾರ್ದು. ಇನ್ಸ್ಟಾಗ್ರಾಮ್ ಫೋಟೋಶೂಟ್ಗೆ ಬೇರೆ ಪ್ಲೇಸ್ ಸಿಕ್ಕಿಲ್ವಾ, ಬೇರೆ ಸ್ಥಳನೇ ಇಲ್ವಾ ಅಂತೆಲ್ಲ ಕೆಲವು ಪಾಸಿಟಿವ್ ಕಾಮೆಂಟ್ಸ್ ಮಾಡ್ತಾರೆ, ಕೆಲವು ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಮಾಡ್ತಾ ಇದಾರೆ. ಬಟ್ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಅಂತ ಕಮೆಂಟ್ ಮಾಡಿ. ಬಟ್ ಇದ್ರ ಬಗ್ಗೆ ಯಾವ್ದು FIR ಏನಾಗಿಲ್ಲ. ಬಟ್ ಯಾವಾಗಲೂ ಏನೋ ಒಂದು ಸುದ್ದಿಲಿ ಇರ್ತಾರೆ. ಆ ಸುದ್ದಿ ಆಗಿರೋ ಕಾರಣ ಒಂದು ಮಿಶ್ರ ಪ್ರತಿಫಲನ, ಮಿಶ್ರ ಒಂದು ಕಮೆಂಟ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ರಜತ್ ಅವ್ರ ಮೇಲೆ ತುಂಬಾ ಜನ ಒಂದು ಹಳೆ ಪಾರಂಪರಿಕ ಇರುವ ಮೈಸೂರು ನಗರ ಹಳೆ ಜಿಲ್ಲಾಧಿಕಾರಿ ಒಂದು ಕೇಂದ್ರ ಸ್ಥಳ ಹತ್ರ ಈ ರೀತಿ ಎಲ್ಲ ಸ್ಮೋಕ್ ಮಾಡೋದು, ಈ ರೀತಿ ಎಲ್ಲ ಮಾಡೋದು, ಪಬ್ಲಿಕ್ ಏನ್ ಸಂದೇಶ ಕೊಡ್ತೀರ ಮಾರಾಯ ನೀವು ಅಂತೆಲ್ಲ ಕೇಳ್ತಾ ಇದಾರೆ. ಅದೇ ಆಗ್ತಾ ಇದೆ. ಅವಾಗ ಲಾಂಗ್ ಆಯ್ತು, ಇವಾಗ ಸಿಗರೇಟ್ ಆಯ್ತು, ಮುಂದೆ ಏನೋ ಗೊತ್ತಿಲ್ಲ. ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ರಜತ್ ಅವರು. ಖಂಡಿತವಾಗ್ಲೂ ಸೀಸನ್ 12 ಕೂಡ ಬಂದು ಮಿಂಚಿದ್ರು. ಗಿಲ್ಲಿಗೆ ಸಪೋರ್ಟ್ ಮಾಡಿ ಹೊರಗಡೆ ಬಂದ್ಮೇಲೆ ತುಂಬಾ ಏನೇನೋ ವಿಷಯಗಳಲ್ಲಿ ಆಗ್ತಾ ಇತ್ತು. ಪ್ರೆಸೆಂಟ್ ಪ್ರತಿ ಸಲನು ಯಾವ್ದೋ ಒಂದು ವಿಷಯದಲ್ಲಿ ರಜತ್ ಅವ್ರ ಮಾತ್ರ ಹೈಲೈಟ್ ಆಗ್ತಾ ಇರ್ತಾರೆ. ಮತ್ತೆ ಇದ್ರ ಬಗ್ಗೆ ಸ್ಮೋಕಿಂಗ್ ಮಾಡೋ ವಿಡಿಯೋಗಳು ಆ ಮೈಸೂರಿನ ಜಿಲ್ಲಾಧಿಕಾರಿ ಹಳೆ ಪಾರಂಪರಿಕ ಒಂದು ಸ್ಥಳ ಆಗಿರೋ ಅದರಲ್ಲಿ ಈ ರೀತಿ ಮಾಡಿದ್ದು ನಿಮ್ಗೆ ಹೇಗೆ ಅನಿಸ್ತು, ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ್ದೋ ಒಂದು ವಿಷಯ ಇಟ್ಕೊಂಡು ಡೈಲಿ ನಿಮ್ಮ ಮುಂದೆ ನಾನು ಬರ್ತಾ ಇರ್ತೀನಿ. ಇದರಲ್ಲಿ ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.